ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮಹಾವಾಹಿನಿಗೆ ಪ್ರೀತಿಯ ಸ್ವಾಗತ. ಹಿಂದಿನ ಭಾಗದಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರು ಹೇಗೆ ದ್ವೈತ ಭಾವದ ಭೈರವಿಯಿಂದ ತಂತ್ರ ಸಾಧನೆಯನ್ನು ಕಲಿದರು ಎಂದು ಹೇಳಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ತೋತಾಪುರಿ ಮಹಾರಾಜರಿಂದ ನಿರ್ವಿಕಲ್ಪ ಸಮಾಧಿಯನ್ನು ಹೊಂದಿ ತಮ್ಮ ಮನಸ್ಸನ್ನು ಹೇಗೆ ಪರಬ್ರಹ್ಮನಲ್ಲಿ ಲೀನ ಮಾಡಿದರು ಎಂಬುದನ್ನ ತಿಳಿಯೋಣ. ತೋತಾಪುರಿ ನೆಲೆ ನಿಂತಿದ್ದು ಅದ್ವೈತ ಭಾವದಲ್ಲಾದರೆ ಭೈರವಿಯ ನೆಲೆ ದ್ವೈತ ಭಾವ. ರಾಮಕೃಷ್ಣರು ತೋತಾಪುರಿಯರನ್ನು ಗುರುವಾಗಿ ಸ್ವೀಕರಿಸಿ ಆತನೊಂದಿಗೆ ಅದ್ವೈತ ವಿಚಾರ ಮಾಡುವುದನ್ನು ಕಂಡು ಬ್ರಾಹ್ಮನಿಗೆ ಏನೋ ತಳಮಳ. ಯಾಕೆಂದರೆ ಅದ್ವೈತ ಭಾವದಲ್ಲಿ ಪರಬ್ರಹ್ಮನೇ ಏಕೈಕ ಸತ್ಯ. ಒಂದೇ ಮಾತಿನಲ್ಲಿ ಹೇಳುವುದಾದರೆ ತೋತಾಪುರಿಗೆ ಜಗನ್ಮಾತೆ ಕಾಳಿ ಎಂಬುವಳು ಇಲ್ಲ, ಅವಳು ಕೇವಲ ಭ್ರಮೆ ಎನ್ನುವ ಅಭಿಪ್ರಾಯ. ಹಾಗಾಗಿ ಭೈರವಿ ಬ್ರಾಹ್ಮಣಿ ರಾಮಕೃಷ್ಣರಿಗೆ, ನೀನು ಆ ಸನ್ಯಾಸಿಯೊಂದಿಗೆ ಅಷ್ಟೊಂದು ಬೆರೆಯಬೇಡ, ಅವನ ಮಾರ್ಗ ಸತ್ವಹೀನ, ಭಕ್ತಿ ಭಾವವನ್ನೇ ಒಪ್ಪದವನು, ಹೀಗೆಲ್ಲ ಹೇಳಿದರೂ ರಾಮಕೃಷ್ಣ ಪರಮಹಂಸರು ಮುಗುಳ್ನಕ್ಕೂ ಸುಮ್ಮನಾಗಿ ಬಿಡುತ್ತಿದ್ದರು. ಈಗ ತೋತಾಪುರಿ ಮತ್ತು ರಾಮಕೃಷ್ಣರ ಭೇಟಿಯಿಂದ ಪ್ರಾರಂಭಿಸೋಣ. ಬ್ರಹ್ಮಜ್ಞಾನಿಯಾದ ತೋತಾಪುರಿ ಸಂಚಾರ ಮಾಡುತ್ತಾ ದಕ್ಷಿಣೇಶ್ವರಕ್ಕೆ ಬಂದರು. ಸಾಮಾನ್ಯವಾಗಿ ಯಾವ ಸ್ಥಳದಲ್ಲಿಯೂ ಅವರು 3 ದಿನಗಳಿಗಿಂತ ಹೆಚ್ಚು ಕಾಲ ನಿಂತವರೇ ಅಲ್ಲ. ಆದರೆ ಈತನ ನೆರವಿನಿಂದ ತನ್ನ ಪುತ್ರನನ್ನು ಅದ್ವೈತ ಸಾಧನೆಯಲ್ಲಿ ಪರಿಪೂರ್ಣನನ್ನಾಗಿಸಲೆಂದು ಲೀಲಾಮಯಿ ಜಗನ್ಮಾತೆಯೇ ತನ್ನನ್ನು ಅಲ್ಲಿಗೆ ಕರೆಯಿಸಿಕೊಂಡದ್ದು ತೋತಾಪುರಿಗೆ ಆಗ ಗೊತ್ತಾಗಲಿಲ್ಲ. ತೋತಾಪುರಿ ನದಿ ದಂಡೆಯ ಆವರಣದಲ್ಲಿ ವಿಶ್ರಮಿಸುತ್ತಿದ್ದಾರೆ. ಸಮೀಪದಲ್ಲೇ ರಾಮಕೃಷ್ಣರು ಕುಳಿತಿದ್ದಾರೆ. ತೋತಾಪುರಿಯ ದೃಷ್ಟಿ ಆಕಸ್ಮಿಕವಾಗಿ ರಾಮಕೃಷ್ಣರ ಮೇಲೆ ಬಿದ್ದಿತು. ಆ ಮುಖದಲ್ಲಿ ಅದೇನೋ ಆಕರ್ಷಣೆ. ಇವನೊಬ್ಬ ಸಾಧಾರಣ ವ್ಯಕ್ತಿಯಲ್ಲ ಎಂಬುದು ಅವರಿಗೆ ತಕ್ಷಣವೇ ಗೊತ್ತಾಯಿತು. ಅಲ್ಲದೆ ಅದ್ವೈತ ಸಾಧನೆಗೆ ಈತನಷ್ಟು ಯೋಗ್ಯರಾದ ವ್ಯಕ್ತಿಗಳು ಸಿಗುವುದು ದುರ್ಲಭವೆಂದು ಅನಿಸಿತು. ನಂತರ ರಾಮಕೃಷ್ಣರನ್ನು ಸೂಕ್ಷ್ಮವಾಗಿ ಪರಿಶೀಲಿಸುತ್ತಾ ತನಗೆ ಸಹಜವಾದ ದರ್ಪದ ಧ್ವನಿಯಲ್ಲಿ ಮಾತನಾಡಿಸಿದರು. ಏನಯ್ಯ, ನಿನಗೆ ವೇದಾಂತ ಸಾಧನೆ ಮಾಡಲು ಇಚ್ಛೆ ಇದೆಯಾ? ಆಗ ರಾಮಕೃಷ್ಣರು, ನಾನು ಏನು ಮಾಡಬೇಕೋ ಏನು ಮಾಡಬಾರದೋ ನನಗೊಂದು ತಿಳಿಯದು. ನನ್ನ ತಾಯಿಗೆ ಅದೆಲ್ಲ ಗೊತ್ತು. ಅವಳು ಹೂ ಎಂದರೆ ಮಾಡುತ್ತೇನೆ. ಈ ಯುವಕ ತನ್ನ ಹೆತ್ತ ತಾಯಿಗೆ ಹಾಗೆಂದನೆಂದು ತಿಳಿದು, ಸರಿ, ಬೇಗ ಹೋಗಿ ಕೇಳಿಕೊಂಡು ಬಾ ಎಂದರು. ಆಗ ರಾಮಕೃಷ್ಣರು ಮೆಲ್ಲನೆ ಕಾಳಿ ದೇವಾಲಯಕ್ಕೆ ಬಂದು ಕಾಳಿಯ ಮುಂದೆ ನಿಂತು, ಅಮ್ಮ, ನಾನೀಗ ಏನು ಮಾಡಬೇಕು? ಕೂಡಲೇ ಜಗನ್ಮಾತೆಯ ಆದೇಶ ದೊರೆಯಿತು. ಹೋಗು, ಅವನು ಹೇಳಿಕೊಡುವುದನ್ನು ಕಲಿತುಕೋ. ನಿನಗೆ ಅದ್ವೈತವನ್ನು ಕಲಿಸಲಿಕ್ಕೆ ಅವನಿಲ್ಲಿಗೆ ಬಂದಿರುವುದು. ನಂತರ ತೋತಾಪುರಿಯ ಬಳಿ ಬಂದು, ತಾಯಿ ಅನುಮತಿ ನೀಡಿದ್ದಾಳೆ ಎಂದರು. ಇವನು ತಾಯಿ ಎನ್ನುತ್ತಿರುವುದು ಗುಡಿಯಲ್ಲಿರುವ ವಿಗ್ರಹವನ್ನು ಎಂದು ಆಗ ಗೊತ್ತಾಯಿತು. ಅವರ ಸರಳತೆಯನ್ನು ಕಂಡು ಸಂತೋಷವಾಯಿತಾದರೂ ಇದು ಈತನ ಅಜ್ಞಾನದ ಪರಿಣಾಮ ಅಷ್ಟೇ ಎಂದು ಮನದಲ್ಲೇ ಹೇಳಿಕೊಂಡರು. ಏಕೆಂದರೆ ವೇದಾಂತೋಕ್ತವಾದ ಪರಬ್ರಹ್ಮನಲ್ಲದೆ ದೇವ ದೇವಿಯರನ್ನು ಒಪ್ಪಿಕೊಳ್ಳುವನಲ್ಲ ತೋತಾಪುರಿ. ತನ್ನಿಂದ ದೀಕ್ಷೆ ಪಡೆದು ಜ್ಞಾನ ಮಾರ್ಗ ಸಾಧನೆಯಲ್ಲಿ ತೊಡಗಿದೊಡನೆ ಇವನ ಈ ಮೌಢ್ಯವೆಲ್ಲ ತೊಲಗಿ ಹೋಗುತ್ತದೆ ಎಂದು ಆಲೋಚಿಸಿ ಬೇರೆ ವಿಷಯ ಪ್ರಸ್ತಾಪಿಸಿದ. ಶ್ರೀರಾಮಕೃಷ್ಣನಿಗೆ ವಿವಾಹವಾಗಿದೆಯೇ ಎಂದು ಕೇಳಿದ. ಬಳಿಕ ಹೇಳಿದ, ಅದ್ವೈತ ಸಾಧನೆ ಮಾಡಬೇಕಾದರೆ ಗುರುವಿನಿಂದ ಉಪದೇಶ ತೆಗೆದುಕೊಳ್ಳುವ ಮೊದಲು ಜುಟ್ಟು ಜನಿವಾರಗಳನ್ನೆಲ್ಲ ತೊರೆದು ಶಾಸ್ತ್ರೋಕ್ತವಾಗಿ ಸನ್ಯಾಸ ತೆಗೆದುಕೊಳ್ಳಬೇಕಾಗುತ್ತದೆ. ಸನ್ಯಾಸ ಸ್ವೀಕರಿಸಲು ರಾಮಕೃಷ್ಣರು ಸಂತೋಷದಿಂದ ಒಪ್ಪಿಕೊಂಡರು. ಆದರೆ ಮಗ ಸನ್ಯಾಸಿಯಾದನೆಂದು ತಿಳಿದರೆ ಅವರ ಹೆತ್ತ ತಾಯಿಯ ಗತಿಯೇನು? ನಂತರ ತೋತಾಪುರಿಗೆ ಅರ್ಥವಾಯಿತು. ಮುಂದೆ ಒಂದು ಶುಭ ಮುಹೂರ್ತದಲ್ಲಿ ಸನ್ಯಾಸ ದೀಕ್ಷೆಗೆ ಗೊತ್ತುಪಡಿಸಲಾಯಿತು. ಆದರೆ ಹಿಂದಿನ ದಿನ ಪೂರ್ವಭಾವಿ ಕರ್ಮಗಳನ್ನೆಲ್ಲ ಈಡೇರಿಸಲು ಸನ್ನದ್ಧರಾದರು. ಮೊದಲಿಗೆ ಪೂರ್ವಜರ ಆತ್ಮಗಳ ತೃಪ್ತಿಗಾಗಿ ಶ್ರಾದ್ದಾದಿಗಳನ್ನು ನೆರವೇರಿಸುವಂತೆ ಹೇಳಿದರು. ನಂತರ ಶಿಷ್ಯನು ತನ್ನ ಸ್ವಂತ ಆತ್ಮತೃಪ್ತಿಗಾಗಿ ಮಾಡಿಕೊಳ್ಳುವ ಶ್ರಾದ್ದ ಕರ್ಮ. ಮರುದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಯಜ್ಞವನ್ನು ಸಿದ್ಧಪಡಿಸಲಾಯಿತು. ಗುರು ಮಂತ್ರಗಳನ್ನು ಉಚ್ಚರಿಸಲು ಶಿಷ್ಯನು ಅವುಗಳನ್ನು ಪುನಃ ಉಚ್ಚರಿಸುತ್ತಾ ಅಗ್ನಿಯಲ್ಲಿ ಆಹುತಿಯನ್ನು ಕೊಡಲು ಅಣಿಯಾದರು. ಹೀಗೆ ವೇದೋಪನಿಷತ್ತುಗಳ ವ್ಯಾಖ್ಯೆಗಳನ್ನು ಉದ್ಧರಿಸುತ್ತಾ ತೋತಾಪುರಿ ನಾನಾ ಪರಿಯಾಗಿ ಶ್ರೀರಾಮಕೃಷ್ಣರ ಮನವನ್ನು ಅನಿಗೊಳಿಸಿದ. ಸನ್ಯಾಸ ದೀಕ್ಷೆ ನೀಡಿ ಅದ್ವೈತ ಸಾಧನೆಯಲ್ಲಿ ತೊಡಗಿಸಿದಂತೆ ಅವರನ್ನು ನಿರ್ವಿಕಲ್ಪ ಸಮಾಧಿಗೇರಿಸಬೇಕು ಎಂದು ಅವರು ನಿಶ್ಚಯಿಸಿಬಿಟ್ಟಿದ್ದರು. ಆತ ಸಾಧಾರಣದವನಲ್ಲ, ಮಹಾಚಲವಾದಿ. ಆದ್ದರಿಂದ ತನ್ನ ಈ ಶಿಷ್ಯನಿಗೆ ನೇರವಾಗಿ ಸಮಾಧಿಗೇರಲು ಸಾಧ್ಯವಿದೆ ಎಂದು ಅರಿತಿದ್ದರು. ನಂತರ ಮನಸ್ಸನ್ನು ಸಂಪೂರ್ಣ ವಿಕಲ್ಪರಹಿತವನ್ನಾಗಿ ಮಾಡಿ ಆತ್ಮಜ್ಞಾನದಲ್ಲಿ ಲೀನನಾಗುವಂತೆ ಆದೇಶ ನೀಡಿದರು. ಆದರೆ ಕುಳಿತು ಧ್ಯಾನ ಮಾಡಲು ಎಷ್ಟೆಷ್ಟು ಪ್ರಯತ್ನಿಸಿದರೂ ರಾಮಕೃಷ್ಣರ ಮನಸ್ಸು ನಾಮರೂಪಗಳ ಮೇರೆಯಿಂದಾಚೆಗೆ ಒಯ್ದು ಅದನ್ನು ನಿರ್ವಿಕಲ್ಪವನ್ನಾಗಿ ಮಾಡಲು ಸಾಧ್ಯವೇ ಆಗಲಿಲ್ಲ. ಎಷ್ಟೇ ಪ್ರಯತ್ನ
ಪ್ರಯತ್ನ ಪಟ್ಟರೂ ಜಗನ್ಮಾತೆಯ ಆ ಮೂರ್ತಿಯು ಮನದಲ್ಲೇ ಕಾಣುತ್ತಿತ್ತು. ಕಡೆಗೆ ಹತಾಶರಾಗಿ ಸನ್ಯಾಸಿ ತೋತಾಪುರಿಗೆ ಇಲ್ಲ, ನನಗದು ಸಾಧ್ಯವಿಲ್ಲ ಎಂದರು. ಇದನ್ನು ಕೇಳಿದ ತೋತಾಪುರಿ ಕೋಪದಿಂದ ಅಲ್ಲಿ ಬಿದ್ದಿದ್ದ ಒಂದು ಗಾಜಿನ ಚೂರನ್ನು ತೆಗೆದುಕೊಂಡು ರಾಮಕೃಷ್ಣರ ಹೊಟ್ಟೆಯ ಮಧ್ಯದಲ್ಲಿ ಚುಚ್ಚಿ ಈ ಬಿಂದುವಿನಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸು ಎಂದರು. ರಾಮಕೃಷ್ಣರು ದೃಢ ಸಂಕಲ್ಪ ಮಾಡಿ ಮತ್ತೊಮ್ಮೆ ಧ್ಯಾನಕ್ಕೆ ಕುಳಿತರು. ಹಿಂದಿನಂತೆಯೇ ಜಗನ್ಮಾತೆಯ ಪವಿತ್ರ ಮೂರ್ತಿ ಅವರ ಮನಸ್ಸಿನಲ್ಲಿ ಮೂಡಿತು. ತಕ್ಷಣವೇ ಜ್ಞಾನವನ್ನು ಒಂದು ಹರಿತವಾದ ಖಡ್ಗವೆಂಬಂತೆ ಭಾವಿಸಿ ಅದರಿಂದ ಆ ಮೂರ್ತಿಯನ್ನು ಎರಡಾಗಿ ತುಂಡರಿಸಿ ಬಿಟ್ಟರು. ನಂತರ ಶ್ರೀರಾಮಕೃಷ್ಣರು ಅತ್ಯಪೂರ್ವವಾದ ನಿರ್ವಿಕಲ್ಪ ಸಮಾಧಿಯಲ್ಲಿ ಮುಳುಗಿ ಹೋದರು. ಪರಮಾನಂದದ ಸ್ಥಿತಿಯಲ್ಲಿ ಮನಸ್ಸು ಇಂದ್ರಿಯಗಳಿಗೂ ನಿಶ್ಚೇಚಿತವಾಯಿತು. ಶರೀರವು ಶವದಂತೆ ಚಲನರಹಿತವಾಯಿತು. ಸಮಸ್ತ ಬ್ರಹ್ಮಾಂಡವೇ ಅವರ ಕಣ್ಣೆದುರು ಉರುಳುರುಳಿ ಮಾಯವಾಯಿತು. ಆಕಾಶವು ಕರಗಿ ಕಣ್ಮರೆಯಾಯಿತು. ಜಡವಸ್ತುಗಳೆಲ್ಲ ಮಾಯವಾಗಿ ಕೇವಲ ಭಾವನೆಗಳಷ್ಟೇ ಉಳಿದುಕೊಂಡವು. ಅವರ ಜೀವಾತ್ಮವು ಪರಬ್ರಹ್ಮನಲ್ಲಿ ಲೀನವಾಯಿತು. ತೋತಾಪುರಿ ಬಹಳ ಹೊತ್ತು ಅವರೆದುರು ಕುಳಿತಿದ್ದರು. ಸ್ವಲ್ಪ ಹೊತ್ತು ಅವರಿಗೆ ಯಾರೂ ತೊಂದರೆ ಕೊಡದಿರಲೆಂದು ಅಲ್ಲಿಂದ ಹೊರಟು ಹೋಗುತ್ತಾರೆ. ಗಂಟೆಗಳುರಳಿ ಮಧ್ಯಾಹ್ನವಾಯಿತು, ರಾತ್ರಿಯಾಯಿತು. ತೋತಾಪುರಿ ಹೊರಗೆ ಕಾಯುತ್ತಲೇ ಇದ್ದಾನೆ. ಮಾರನೇ ದಿನವೂ ಕಳೆಯಿತು, ಅದರ ಮಾರನೇ ದಿನವೂ ಕಳೆಯಿತು. ಆದರೆ ರಾಮಕೃಷ್ಣರು ಮಾತ್ರ ಎಚ್ಚರಗೊಂಡಂತೆ ಕಾಣಲೇ ಇಲ್ಲ. ತೋತಾಪುರಿಗೆ ಕುತೂಹಲ. ಅವರ ಮನಸ್ಸು ತಡೆಯಲಿಲ್ಲ. ರಾಮಕೃಷ್ಣರನ್ನು ನೋಡಲು ಬಂದರು. ರಾಮಕೃಷ್ಣರನ್ನು ಯಾವ ಸ್ಥಿತಿಯಲ್ಲಿ ಬಿಟ್ಟು ಹೋಗಿದ್ದರೋ ಅದೇ ರೀತಿಯಲ್ಲಿ ಅದೇ ಭಂಗಿಯಲ್ಲಿ ಕುಳಿತಿದ್ದಾರೆ. ಉಸಿರಾಟವಿಲ್ಲ, ಎದೆ ಬಡಿಯುತ್ತಿಲ್ಲ, ಶರೀರದಲ್ಲಿ ಜೀವವಿರುವ ಯಾವುದೇ ಕುರುಹು ಇಲ್ಲ. ಆದರೆ ಮುಖದಲ್ಲಿ ಮಾತ್ರ ಶಾಂತಿ, ಪ್ರಸನ್ನತೆ, ವರ್ಣಾತೀತವಾದ ಅಲೌಕಿಕ ತೇಜಸ್ಸು ಹೊರಹೊಮ್ಮುತ್ತಿತ್ತು. ಈ ದೃಶ್ಯವನ್ನು ಕಂಡು ತೋತಾಪುರಿ ರೋಮಾಂಚಿತರಾದರು. ತನ್ನ ಶಿಷ್ಯ ಹೊರ ಜಗತ್ತಿನ ಪಾಲಿಗೆ ಮೃತನಾಗಿದ್ದಾನೆ, ಆದರೆ ಅವನ ಮನಸ್ಸು ಬ್ರಹ್ಮನಲ್ಲಿ ಲೀನವಾಗಿ ಗಾಳಿ ಬೀಸದ ಸ್ಥಳದಲ್ಲಿ ನಿಶ್ಚಲವಾಗಿ ಮಿನುಗುವ ದೀಪದಂತೆ ಶಾಂತ ನಿರ್ವಿಕಲ್ಪ ಸ್ಥಿತಿಯಲ್ಲಿದೆ ಎಂದು. ಸಮಾಧಿಯ ರಹಸ್ಯವನ್ನು ಬಲ್ಲವನೇ ತೋತಾಪುರಿ. ಆದರೆ ತನ್ನ ಶಿಷ್ಯನ ಸಾಧನೆಯನ್ನು ಕಂಡು ದಿಗ್ಭ್ರಾಂತನಾಗಿ ಬಿಟ್ಟ. ನಾನು 40 ವರ್ಷಗಳ ಕಠಿಣ ತಪಸ್ಸಿನಿಂದ ಗಳಿಸಿದ್ದನ್ನು ಈ ನನ್ನ ಶಿಷ್ಯ ಒಂದೇ ದಿನದಲ್ಲಿ ಪಡೆದುಕೊಂಡನು. ಆ ಅತ್ಯುನ್ನತ ಸ್ಥಿತಿಯಿಂದ ರಾಮಕೃಷ್ಣರು ತಾವಾಗಿಯೇ ಇಳಿದು ಬರುವುದು ಅಸಂಭವವೆಂಬುದನ್ನು ತೋತಾಪುರಿ ಕಂಡುಕೊಂಡ. ಇದಕ್ಕೆ ಒಂದೇ ಒಂದು ಉಪಾಯ, ಹರಿಹಿ ಓಂ ತತ್ ಸತ್ ಮಂತ್ರೋಚ್ಚಾರಣೆ. ಪಂಚವಟಿಯ ಮರಗಿಡಗಳು, ಜಲಾಶಯಗಳು ಓಂಕಾರದ ಗಂಭೀರ ನಿನಾದದಿಂದ ಅನುರಿತವಾದವು. ಆ ಮಧುರ ಹಿನ್ನೆಲೆಯಲ್ಲಿ ಶ್ರೀರಾಮಕೃಷ್ಣರ ಮನಸ್ಸು ತುರ್ಯಾವಸ್ಥೆಯಿಂದ ಮೆಲ್ಲನೆ ಕೆಳಗಿಳಿಯಿತು. ಶ್ರೀರಾಮಕೃಷ್ಣರ ಕಣ್ಣುಗಳು ಸಾವಕಾಶವಾಗಿ ತೆರೆದವು. ಅವುಗಳಿಂದ ಬ್ರಹ್ಮಾನಂದದ ಅಮೃತದ ಅಲೆಗಳು ಹೊರಹೊಮ್ಮುತ್ತಿದ್ದವು. ವಾತ್ಸಲ್ಯದಿಂದ ಶಿಷ್ಯನನ್ನು ಗಾಢವಾಗಿ ಆಲಂಗಿಸಿದ ಆ ಸಿದ್ಧ ಗುರು ಪರಿಪೂರ್ಣ ಕೃತಜ್ಞತಾ ಭಾವದಿಂದ ಗುರುವನ್ನು ವಂದಿಸಿದ ಆ ಪರಮಶಿಷ್ಯ. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಪಕ್ಕದ ರೆಡ್ ಬಟನ್ ಒತ್ತಿ. ನಮಸ್ಕಾರ.